ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟ ಚಟ್ನಿ ಎಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಸರ್ವ್ ಮಾಡಿಕೊಟ್ರೆ ಮಧ್ಯಾಹ್ನದ ಊಟಕ್ಕೆ ರೆಡಿ. ಈಗ ನಾವು ಹೋಟೆಲ್ ರೀತಿ ಚಟ್ನಿ ಮಾಡಬೇಕು. ಅದಕ್ಕೇನೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಒಂದು 7 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆ ರಸ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ, ಮಿಕ್ಸಿ ಮಾಡ್ಕೊಳ್ಳೋಣ. ಇದು ನೋಡಿ ಹೋಟೆಲ್ ರೀತಿ ವೈಟ್ ಚಟ್ನಿ. ಹೋಟೆಲಲ್ಲಿ ಇದೇ ರೀತಿ ವೈಟ್ ಚಟ್ನಿ ಮಾಡೋದು. ನಾನಿವತ್ತು ದೋಸೆಗೆ ಮಾಡಿದ್ದೀನಿ. ಈ ರೀತಿ ನೀವು ಮಾಡಿ. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಸ್ಪೂನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಕಡ್ಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಹುಣಸೆ ಹುಳಿ ನೀರು ಹಾಕ್ಕೊಂಡು ಚಟ್ನಿ ಥರ ರುಬ್ಕೊಳ್ತೀನಿ. ಇದೊಂದು ಚಟ್ನಿ. ಇದು ದೋಸೆ, ರೊಟ್ಟಿ, ಇಡ್ಲಿ, ಅನ್ನಕ್ಕೂ ಕಲಿಸ್ಕೋಬೋದು. ಅನ್ನಕ್ಕೆ ಕಲಿಸ್ಬಿಟ್ಟು ಒಗ್ಗರಣೆ ಮಾಡಿ ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ತಿಂದರೆ ಹುಳಿ ಅನ್ನದ ಥರ ಆಯ್ತದೆ. ಇದನ್ನು ರುಬ್ಕೊಳ್ಳೋದ ಚಟ್ನಿ ಥರ 8-10 ದಿವಸ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹುಣಸೆ ಹುಳಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ 3 ಸ್ಪೂನ್ ತೊಗರಿಬೇಳೆನ 1-2 ಗಂಟೆ ಮುನ್ನ ನೆನೆಸ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಳ್ಚಿ ಹಣ್ಣು ಅಂತಾರಲ್ಲ ಅದು, ಸ್ವಲ್ಪ ಎಳ್ಚಿ ಹಣ್ಣು ತೊಗೊಂಡಿದ್ದೀನಿ, ನೀರು ಹಾಕಿದ್ದೀನಿ. ಸೊಪ್ಪು, ಇದನ್ನೆಲ್ಲ ಇವಾಗ ಕುಕ್ಕರ್ಗೆ ಹಾಕೋಣ. ಇವಾಗ ಸೊಪ್ಪು, ಈರುಳ್ಳಿ, ಬೇಳೆ ಹಾಕಿದ್ದೀನಿ. ಸ್ವಲ್ಪ ಕ್ಯಾರೆಟು, ಬೀನ್ಸು, ಕೋಸು, ತರಕಾರಿ, ಯಾವ ತರಕಾರಿ ಬೇಕಾದ್ರೂ ಸ್ವಲ್ಪ ಹಾಕ್ಕೋಬೋದು. ಇದನ್ನು ಹಾಕಿದ್ದೀನಿ. ಇದನ್ನು ಕುಕ್ಕರ್ ಬಟ್ಲಲ್ಲಿ ಹಾಕಿಬಿಟ್ಟು ಇದನ್ನು ಇದೇ ರೀತಿ ಲೋಟದಲ್ಲಿ ಕುಕ್ಕರ್ ಒಳಗಡೆ ಇಟ್ಬಿಟ್ಟು 3 ವಿಷಲ್ ತೊಗೋತೀನಿ. ಇದನ್ನು ಆಮೇಲೆ ಕಿವುಚ್ಬಿಟ್ಟು ರಸ ತೊಗೊಂಡು ಎಸ್ತು ಬಿಡ್ಬೋದು. ಇದು ಬೀಜ ಇರುತ್ತೆ, ಇದು ಹುಳಿ ಅಂಶ ಇರುತ್ತೆ ಈ ಎಳ್ಚಿ ಹಣ್ಣಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ತೀನಿ. 3 ವಿಷಲ್ ತೊಗೊಳ್ತೀನಿ. ಬೆಂದಿರೋ ಬೇಳೆ, ಸೊಪ್ಪು, ತರಕಾರಿಗೆ 2 ಟೊಮೊಟೊ, ಕಾಯಿ ತುರಿ 2 ಸ್ಪೂನು, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಸಾಂಬಾರು ಪೌಡ್ರು, ಕರಿಬೇವು, ಬೆಳ್ಳುಳ್ಳಿ, ಇದನ್ನು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಆ ಕುಕ್ಕರ್ ಬೆಂದಮೇಲೆ ಸಾಂಬಾರು ಮಾಡೋಣ. ನೋಡಿ, ಈ ರೀತಿ ಈರುಳ್ಳಿ ಖಾರ ರುಬ್ಕೊಳ್ಳೋದು. ಇವಾಗ ಡಬ್ಬಿಗೆ ಎತ್ತಿಕೊಂಡ್ರೆ 1 ವಾರ 15 ದಿವಸದ ತನಕ ಫ್ರಿಜ್ ಒಳಗೆ ಇಟ್ಕೊಂಡು ರೊಟ್ಟಿ, ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ನೋಡಿ, ಸೊಪ್ಪು, ತರಕಾರಿ, ಬೇಳೆ ಈ ರೀತಿ ಬೆಂದಿದೆ. ಇದನ್ನು ಈ ಹುಣಸೆ ಹಣ್ಣು ಥರ ಕಿವುಚ್ಬಿಟ್ಟು ರಸ ತಗೊಬಿಡ್ತೀನಿ. ಇವಾಗ ಇದರಲ್ಲಿ ಇರೋ ಈರುಳ್ಳಿ ಮಾತ್ರ ಎತ್ಕೊಂಡು ಕೈಯಲ್ಲಿ ಮ್ಯಾಶ್ ಮಾಡಿಬಿಡ್ತೀನಿ, ಕಿವುಚ್ಬಿಡ್ತೀನಿ. ನೋಡಿ, ರುಬ್ಕೊಂಡಿರೋದು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಟೊಮೊಟೊ ಹಾಕಿದ್ದೀನಲ್ವ, ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ನೋಡಿ, ಇಷ್ಟು ಇದೆ. ಇವಾಗ ಎಳ್ಚಿ ಹಣ್ಣು ರಸ ಕಿವುಚ್ಕೊಂಡಿದ್ನಲ್ಲ ನೀರಿಗೆ ಹಾಕಿ, ಅದ್ರ ರಸ ಎಳ್ಚಿ ಹಣ್ಣು ಇಷ್ಟಿದೆ. ಇವಾಗ ಕುದಿಸೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೋದು. ಚೆನ್ನಾಗಿ ಕುದಿದ್ರೆ ಖಾರದ ಪುಡಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಕುದಿಸ್ಬೇಕು. ಇದು ಚಪಾತಿ ಬೆಳಗ್ಗೆನೇ ಮಾಡಿಬಿಟ್ರೆ ಚಪಾತಿ, ರೊಟ್ಟಿ, ದೋಸೆ, ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ. ಇವಾಗ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಇದು ಕಾಯಿಷ್ಟರೊಳಗೆ ಒಗ್ಗರಣೆ ಸಾಮಾನು ತಗೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಇದರೊಳಗಡೆ ಹಾಕೋಣ. ಎಣ್ಣೆ ಕಾದಾದ್ಮೇಲೆ ಇದರೊಳಗಡೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಲಾಸ್ಟಲ್ಲಿ ಹಿಂಗನ್ನೂ ಹಾಕ್ತೀನಿ. ನೋಡಿ, ಈ ರೀತಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ರೆಡಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು. ಇದು ಮಾವಿನಕಾಯಿ ತಿರುಳು, ನಾವು ವರ್ಷಗೆಲ್ಲ ಫ್ರೀಝರ್ನಲ್ಲಿ ಇಟ್ಕೊಂಡಿರ್ತೀವಿ. ಇಷ್ಟು ಸೇರಿಸ್ಬಿಟ್ಟು ಚಟ್ನಿ ಮಾಡಿಕೊಂಡ್ರೆ ಚಾಟ್ಸು, ಚುರುಮುರಿ ಯಾವುದಕ್ಕಾದರೂ ಹಾಕೋಬೋದು. 1 ವಾರ 15 ದಿವಸ ಇಟ್ಕೋಬೋದು ಚಟ್ನಿನ ಫ್ರಿಜ್ಜಲ್ಲಿ. ಇವಾಗ ಚಟ್ನಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ನೋಡಿ, ಈ ರೀತಿ ಪುದೀನ ಸೊಪ್ಪಿನ ಚಟ್ನಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು
ಪಲಾವ್ಗೆ ಹಾಕ್ಕೋಬೋದು, ಮತ್ತು ಸೌತೆಕಾಯಿ ಸಲಾಡ್ಗೆ ಹಾಕ್ಕೋಬೋದು, ಇದು ಹಾಗಲಕಾಯಿ ಫ್ರೈಗೆ ಹಾಕ್ಕೋಬೋದು. ಈ ಮೂರನ್ನು ಇವತ್ತು ಈ ಮೂರಕ್ಕೂ ಹಾಕಿ ಮಾಡಿದ್ದೀನಿ ಪುದೀನ ಸೊಪ್ಪಿನ ಚಟ್ನಿ. ನೀವು ಮನೆಯಲ್ಲಿ ಈ ಥರ ಚಟ್ನಿ ಮನೇಲಿ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.